ಅಮ್ಮುಕು ಡುಮುಕು ನೀ ಇನ್ನೂ ಹೋಗಿಲ್ಲ? ಸೊ ಎಲ್ಲರಿಗೂ ನಮಸ್ಕಾರ. ಇವಾಗ ಸಲ್ಗಾ ಸೂರ್ಯಣ್ಣಂದು ಮೂವಿ ಆನೆಸ್ಟ್ ರಿವ್ಯೂ ಕೊಡ್ಬೇಕಂತ ನಾನು ಒಂದೇ ಒಂದ್ ತರಲೆ ತರ ಮಾಡ್ತಾ ಇದ್ದೀನಿ. ಹಂಗಾದ್ರೆ ನಿನ್ನೆ ನೀ ಮಾಡಿದ್ದೆ ನಿಜ ಅಲ್ಲ? ಇದು ಹನಿ ಅಂದ್ರೆ ಜೇನಿನ ತುಪ್ಪ. ಇದು ಬಿಂದು ಜೀರಾ. ಬಿಂದು ಜೀರಾ ಏನದ ನಿನ್ನೆ ಕುಡ್ದಿದ್ ನೀನ್? ಇದೆರಡನ್ನೂ ನಾನು ತಗೊಂಡು ಸೊ ಈ ಒಂದ್ ಬಾಟ್ಲ್ ಅಲ್ಲಿ ಈ ತರ ಹಾಕೊಂಡಿ ಪೆಟ್ರೋಲ್ ಅಂತ ಹೇಳಿ ಸಲ್ಗಾ ಸೂರ್ಯಣ್ಣನ್ಗೆ ಅಂದ್ರೆ ಸ್ಕ್ಯಾಮ್ ಮಾಡೋಣ ಅಂತ. ಒಂದ್ ಕ್ಷಣ ನಿನ್ನಿದೆಲ್ಲ ನಿಜ ಅಂತೇಳಿ ನಂಬಿ ಇದ್ದ ಪಾದ ದೋಸ್ತರಿಗೆಲ್ಲ ಕರ್ಕೊಂಡೋಗಿ ಪಾರ್ಟಿ ಕೊಟ್ಟೆ, ಹಾರದ ಅಂಗಡಿಗೆ ಹೋಗಿ ಹಾರ ತಗೊಂಬಂದ, ಪಟಾಕಿ ಅಂಗಡಿಗೆ ಹೋಗಿ ಪಟಾಕಿ ತಗೊಂಬಂದ, ಇನ್ನೇನ ಕಟ್ಟೋಡ್ ಆರ್ಡರ್ ಕೊಟ್ಟು ಬರ್ಬೇಕಂತೇಳಿ ಮುಂಜಾನೆ ಹೊಂಟೇನಿ. ಈ ವಿಡಿಯೋ ನೋಡಿ ಎಷ್ಟು ಬೇಜಾರಾತ ಹೇಳಿ ನನಗೆ. ಯಾವುದೇ ಪೆಟ್ರೋಲ್ ಏನು ಇಲ್ಲ. ಮತ್ತ ಅಷ್ಟೇ ಗಾಬರಿ ಮಾಡಿಲ್ಲ ಅಣ್ಣ. ಅವ್ರಿಗೆಲ್ಲ 2 ಕಿಲೋಮೀಟರ್ ಹಂದಿ ಹೊತ್ಕೊಂಡು ಹೋದಂಗ ಹೊತ್ಕೊಂಡು ಹೋದಲ್ಲ ನಿನಗೆ. ಅವಾಗಾರ ಕಿವಾಗ ಹೇಳಬಾರ್ದ ಸೂರ್ಯಣ್ಣಾಗ ನೀನು? ಸೊ ಫಸ್ಟ್ ಹೇಳ್ತಂದ್ರೆ ಅತ್ತಂತ ಹೇಳ್ತೀರಾ, ನಾ ಟ್ರೋಲ್ ಮಾಡೋರು ಏನೇನೋ ಟ್ರೋಲ್ ಮಾಡ್ತೀರಾ. ಇದು ಏನು ಪೆಟ್ರೋಲ್ ಇಲ್ಲ ಏನಿಲ್ಲ ನೋಡ್ರಿ. ಫಸ್ಟೇ ಹನಿ ಹಾಕೊಂತ ಇದೀನಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ಎಮೋಷನ್ ಅಲ್ಲ ಇದು. ಮೂವಿನ ನೋಡಿ ಆನೆಸ್ಟ್ ರಿವ್ಯೂಗೋಸ್ಕರ ನಾನು ಪೆಟ್ರೋಲ್ ಕುಡಿದಿದ್ದೀನಿ ಅಂತ ಅಣ್ಣನ್ಗೆ ಒಂದು ಸ್ಕ್ಯಾಮ್ ಮಾಡೋದಷ್ಟೇ. ಶಬಾಷ್. ಮಧ್ಯಾಹ್ನ ಮಣ್ಣ ಕ್ಯಾನ್ಸಲ್ ಆಗೈತಿ. ಅಮ್ಮುಕು ಡುಮುಕು ಇನ್ನೂ ಸತ್ತಿಲ್ಲ. ಪೆಟ್ರೋಲ್ ಕುಡಿತಾ ಇದ್ದೀನಣ್ಣ. ಸಕ್ಕದಾಗ ಆಕ್ಟಿಂಗ್ ಮಾಡ್ತಾ ಇದೆಯಾ ಕಣ. ಪೆಟ್ರೋಲ್ ಬೇಡ, ಸೂರ್ಯನು ಸೂಪ್ ಕುಡಿದ್ಬಿಡು. ಮೂವಿ ಇಟ್ಟಾಕ್ಬೇಕಣ್ಣ. ಎಷ್ಟು ರೂಪಾಯಿ ಕೊಟ್ಟವ್ರಣ? ಯಾರು ಏನೇನ ಹೇಳ್ತಾರೆ. ಏ 100 ರೂಪಾಯಿ ಆಕ್ಟಿಂಗ್ ಮಾಡೋದ್ರೆ 1000 ರೂಪಾಯಿ ಆಕ್ಟಿಂಗ್ ಮಾಡ್ತಿದ್ಯಲ್ಲೋ. ಪೆಟ್ರೋಲ್ ಕುಡಿದ ತಕ್ಷಣ ಹೋಗ್ಬಿಟ್ಟ ಕೋಮಗೆ. ಏನ್ ಆಕ್ಟಿಂಗ್ ಉಸಿರೇ ಆಡ್ತಿಲ್ಲ ಅಣ್ಣ. ಹೋಗ್ಬಿಟ್ಟ ಒಂದೇ ನಿಮಿಷಕ್ಕೆ ಪೆಟ್ರೋಲ್ ಕುಡಿದ ತಕ್ಷಣ ಬೈಕ್ ತಂದು ಯಾರು ಬೆಂಕಿ ಹಾಕ್ಬಿಟ್ರ ಸುಟ್ಕಿಟ್ಟು. ಏನು ಸಮಾಜ ಸೇವೆ. ಈಗ ನಮ್ಮ ಸೂರ್ಯನ ಮುಕ್ಕುಡು ಮುಕ್ಕನ ಉಳಿಸ್ಬೇಕು ಅಂತ ಎಗ್ಲ ಮೇಲೆ ಹಾಕೊಂಡು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತವ್ರೆ. ಬನ್ನಿ ಡಾಕ್ಟರ್ ಏನಂದ್ರು ಅಂತ ಕೇಳೋಣ. ಅಕ್ಕ ಸಕ್ಕದಾಗಿ ಆಕ್ಟಿಂಗ್ ಮಾಡ್ತಿದ್ಯಾ ಕಣಕ್ಕ. ಅಕ್ಕಂಗ್ ಒಂದ್ ಪ್ಲೇಟ್ ಕುಸ್ಕೊಂಬಟ್ಟೆ. ಸರಿ ಸುರೇಶಣ್ಣ. ಸುರೇಶಣ್ಣ ಅಲ್ಲ ಕಣೋ, ಸೂರ್ಯಣ್ಣ. ಬರೀ 10 ರೂಪಾಯಿ ಕೊಟ್ಟವ್ರ ಅನ್ಸುತ್ತೆ, ಅದಕ್ಕೆ ಕರೆಕ್ಟಾಗಿ ಆಕ್ಟಿಂಗ್ ಮಾಡ್ತಾ ಇಲ್ಲ. ಅಮ್ಮುಕು ಡುಮುಕು ಏನಾಗ್ಬೇಕು ಇವರಿಗೆ? ಸ್ವಂತ ತಮ್ಮನ ತರಾನೇ, ಸ್ವಂತ ತಮ್ಮ ಅಣ್ಣನ ತರಾನೇ ಇದ್ದಿದ್ರು. ಓ ಹೌದಾ? ಇಲ್ಲಿ ಹೂವ ಏನಾದ್ರು ಕಾಣ್ತಾ ಇದೆಯಾ ಕಿವಿ ಮೇಲೆ? ಹೌದಾ ಸೂರ್ಯಣ್ಣ? ನಿಮ್ ತಮ್ಮನ್ ತರನ? ಅಣ್ಣ ಸೂರ್ಯಣ್ಣ ನಿಮ್ ತಮ್ಮ ಅಂತ ಒಪ್ಕತೀನಿ, ಅಲ್ಬೇಡಿ ಅಣ್ಣ. ಪ್ಲೀಸ್ ಅಲ್ಬೇಡಿ ಅಣ್ಣ. 9 to 10 lakhs ಆಯ್ತು ಕಂಪ್ಲೀಟ್ ಹೆಣ್ಣಾಗಕ್ಕೆ. ಬಟ್ ಮತ್ತೆ ಪ್ರಿಕಾಷನ್ಸ್ ಇರುತ್ತೆ. ನಮ್ಗೆ ಆದಂತ ಡೈಲಿ ಹಾರ್ಮೋನ್ಸ್ ತಗೋಬೇಕಾಗುತ್ತೆ. ಸಿಕ್ಕಾಪಟ್ಟೆ ಇರುತ್ತೆ ಆಕ್ಚುಲಿ. ಅದು ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಏನೋ ಬೇಕು ನಿನಗೆ, ಏನೋ ಬೇಕು ನನ್ಗೆ ತಿಪ್ಪುಲ ಸುಂದಲಿನೇ ಬೇಕು. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಅಮ್ಮ ಕೊಟ್ಟಬೇಕು ಅಣ್ಣ ಅವನಲ್ಲ, ಅವನು ಸ್ಕ್ಯಾಮ್ ಮಾಡವನಂತೆ. ಏನಪ್ಪ ಸ್ಕ್ಯಾಮ್ ಅದು ಸ್ವಲ್ಪ ಹೇಳ, ಬನ್ನಿ ನೋಡ್ಕೊ ಬರೋಣ. ಸೊ ಎಲ್ಲರಿಗೂ ನಮಸ್ಕಾರ. ಇವಾಗ ಸಲ್ಗಾ ಸೂರ್ಯಣ್ಣಂದು ಮೂವಿ ಆನೆಸ್ಟ್ ರಿವ್ಯೂ ಕೊಡ್ಬೇಕಂತ ನಾನು ಒಂದೇ ಒಂದು ತರಲೆ ತರ ಮಾಡ್ತಾ ಇದ್ದೀನಿ. ಇದು ಇದು ಬಿಂದು ಜೀರಾ. ಇದೆರಡನ್ನೂ ನಾನು ತಗೊಂಡು ಸೊ ಈ ಒಂದು ಬಾಟ್ಲ್ ಅಲ್ಲಿ ತರ ಹಾಕೊಂಡು ಪೆಟ್ರೋಲ್ ಅಂತ ಹೇಳಿ ಸಲ್ಗಾ ಸೂರ್ಯಣ್ಣನ್ಗೆ ಅಂದ್ರೆ ಸ್ಕ್ಯಾಮ್ ಮಾಡೋಣ ಅಂತ. ಯಾವುದೇ ಪೆಟ್ರೋಲ್ ಏನಿಲ್ಲ. ಸೊ ಫಸ್ಟ್ ಹೇಳ್ತಿದ್ರೆ ಅತ್ತಂತ ಹೇಳ್ತೀರಾ, ನಾ ಟ್ರೋಲ್ ಮಾಡೋರು ಏನೇನೋ ಟ್ರೋಲ್ ಮಾಡ್ತೀರಾ. ಇದು ಏನು ಪೆಟ್ರೋಲ್ ಇಲ್ಲ ಏನಿಲ್ಲ ನೋಡಿ. ಫಸ್ಟ್ ಹನಿ ಹಾಕೊಂತ ಇದೀನಿ. ಹನಿ ಹಾಕೊಂಡು ನಾನು ಇದರಲ್ಲಿ ಸ್ವಲ್ಪ ಬಿಂದು ಜೀರಾ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಸಲ್ಗಾ ಸೂರ್ಯಣ್ಣನ್ಗೆ ಸ್ಕ್ಯಾಮ್ ಮಾಡೋಣ. ಪ್ರಮೋಷನ್ ಅಲ್ಲ ಇದು. ಮೂವಿ ನೋಡಿ ಆನೆಸ್ಟ್ ರಿವ್ಯೂಗೋಸ್ಕರ ನಾನು ಪೆಟ್ರೋಲ್ ಕುಡಿದಿದ್ದೀನಿ ಅಂತ ಅಣ್ಣನಿಗೆ ಒಂದು ಸ್ಕ್ಯಾಮ್ ಮಾಡೋದಷ್ಟೇ. ಅಲ್ಲ ಕಣೋ, ಮಾಡ್ಲೇಬೇಕು ಅಂತ ಅನ್ಸಿದ್ರೆ ಮಾಡು, ನಾವೇನ್ ಬೇಡ ಅಂತ ಹೇಳಲ್ಲ. ನೀನು ಫ್ರಾಂಕರ್ ಮಾಡ್ಕೋ, ಇನ್ನೊಂದಾರು ಮಾಡ್ಕೋ. ಆದ್ರೆ ಆ ಅಣ್ಣ ಮತ್ತೆ ಆ ಹೀರೋಯಿನ್ ಇದಾರಲ್ಲ ಆ ಮೂವಿ ಅವರು ಅಯ್ಯೋ ನಿಜವಾಗ್ಲೂ ಪೆಟ್ರೋಲ್ ಕುಡ್ಬಿಟ್ಟಿದ್ದಾನೆ, ಹೋಗಬಿಟ್ಟಿದ್ದಾನೆ. ಪೆಟ್ರೋಲ್ ಕುಡಿದ್ರೆ ಯಾವನು ಹೋಗಲ್ಲ, ಬೆಂಕಿ ಹಸ್ಕೊಂಡು ಹೋಯ್ತಾರೆ ಪೆಟ್ರೋಲ್ ಕುಡಿದು. ಆಯ್ತಾ? ಅದನ್ನ ಬಿಟ್ಬಿಟ್ಟು ಸುಮ್ನೆ ಈ ರೀತಿ ಎಲ್ಲ ಬೇರೆ ಜನಗಳಿಗೆ ಬಕ್ರ ಮಾಡ್ಕೊಂಡು ಜೀವನ ಮಾಡ್ಬೇಕಾ? ಅಂತರ ಫಾಲೋವರ್ಸ್ ಮಾಡ್ಕೋಬೇಕಲ್ಲ ನೀನು? ತಿಗ ಮುಚ್ಕೊಂಡು ಇರಕ್ಕಾಗಲ್ವಾ ನಿನ್ಗೆ? ಮಾಡ್ಬೇಕಾ? ಅವ್ರ ಮೂವಿ ಗೆಲ್ಲಿಸ್ಬೇಕಾ? ಹೋಗು, ಹಿಂಗಿದೆ ಮೂವಿ, ನಾನ್ ನೋಡಿದೀನಿ, ಬನ್ನಿ ಅಂತ ಹೇಳು. ಅದಲ್ದೇ ಮೇಡಮ್ ಒಂದ್ಸಲ ಹೇಳ್ತಾರೆ ಲಕ್ಷ ಕೋಟಿ ಹಾಕವ್ರೆ, ಅವರೆಲ್ಲ ಗಿಮಿಕ್ ಮಾಡ್ತಾರೆ ಅಂತ. ಹಂಗಿರ ಅಕ್ಕ ನಮ್ಗೆ ಬೇಜಾರ ಇಲ್ಲ ಮೇಡಮ್, ಅಕ್ಕ ಅಂತ ಕರೆದಿರ್ಬೇಕಾ ಅಥವಾ ಮೇಡಮ್ ಅಂತ ಕರಿಬೇಕಾ? ಮೇಡಮ್ ಅಂತಾನೆ ಕರಿತೀನಿ. ನೀವು ಕೂಡ ನನ್ಗೊಂದ್ಸಲ ಮೆಸೇಜ್ ಮಾಡಿದೀರಾ, ಅದ್ರ ಬಗ್ಗೆ ನಾನು ಮಾತಾಡಲ್ಲ, ಕೃತಜ್ಞತೆ ಇದೆ. ನೀವ್ ಹೇಳ್ತೀರಾ ಏನಂತ ಹೇಳ್ತೀರಾ, ಸ್ವಲ್ಪ ನೋಡ್ಕೊ ಬನ್ನಿ.
ಹೌದು, ಎಷ್ಟು ಸಿನಿಮಾ ಗಿಮಿಕ್ಗಳು ಮಾಡಿಲ್ಲ. ಸ್ಟೇಜ್ ಮೇಲೆ ಯಾವ್ದೋ ಹೆಂಗಸು ಹತ್ಕೊಂಡ್ ಬಂದ್ಬಿಡೋದು, ಮತ್ತೆ ಇನ್ನೊಂದೇನೋ ಜಗಳ ಆಡೋದು, ಎಷ್ಟು ಸಿನಿಮಾಗಳು ಮಾಡಿಲ್ಲ. ಸಿನಿಮಾ ಮುಂಚೆ ಏನೇನ್ ಮಾಡಿದ್ವೋ ಅದೆಲ್ಲ ಗಿಮಿಕ್ಸ್. ಒಂದು ರೀಲು ನಾವುಗಳು ಪೋಸ್ಟ್ ಮಾಡೋ ಒಂದು ರೀಲು ಸ್ವಲ್ಪ ಎಫರ್ಟ್ಸ್ ಹಾಕಿರ್ತೀವಲ್ವಾ, ಆ ರೀಲ್ ಓಡ್ಲಿಲ್ಲ ಅಂತಾನೆ ತಲೆ ಕೆಡಿಸ್ಕೊಳ್ಳೋ ನಾವು. ಅಯ್ಯೋ ವ್ಯೂಸ್ ಬರ್ತಿಲ್ಲ, ಲೈಕ್ಸ್ ಬರ್ತಿಲ್ಲ, ಕಮೆಂಟ್ಸ್ ಬರ್ತಿಲ್ಲ ಅಂತ. ಇನ್ನು ಕೋಟಿಗಟ್ಟಲೆ ಖರ್ಚು ಮಾಡಿ ಸಿನಿಮಾ ಮಾಡಿದ್ರೆ ಯಾರು ಮಾಡಿರ್ತಾರೋ ಅವ್ರು ಪ್ರಮೋಟ್ ಮಾಡ್ಕೊಳ್ಳೋ ಒಂದು ರೈಟ್ಸ್ ಇದೆ ಅಲ್ವಾ. ಅವ್ರು ಹೇಗ್ ಬೇಕಾದ್ರೂ ಪ್ರಮೋಟ್ ಮಾಡ್ತಾರ್ರಿ. ಸಿನಿಮಾ ಬಂದು ನೋಡಿ, ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಇಂಥದ್ದು ಚೆನ್ನಾಗಿಲ್ಲ, ಇಂಥದ್ದನ್ನ ನೀವು ಈ ತರ ಮಾಡ್ಬೋದಿತ್ತು ಅಂತ ಹೇಳಿದ್ರೆ ಅದನ್ನ ರಿವ್ಯೂ ಅಂತ ಅನ್ಕೋತಾರೆ. ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು, ಟಾಯ್ಲೆಟ್ ರೂಮ್ ಅಲ್ಲಿ ಎಲ್ಲೋ ಕಮೋಡ್ ಮೇಲೆ ಕೂತ್ಕೊಂಡು ಹಂಗೆ ಹಿಂಗೆ ಗಿಮಿಕ್ ಮಾಡ್ತಾ ಇದೀರಾ, ಹಂಗ್ ಮಾಡ್ತಾ ಇದೀರಾ. ಹೌದು, ಗಿಮಿಕೆ ಮಾಡ್ತಾ ಇದೀವಿ. ಮೇಡಮ್ ಮಾತಾಡಿ ಕೇಳಿಸ್ಕೊಂಡ್ರಾ? ಮಾತಾಡಿ ಮೇಡಮ್, ನಾವು ಬೇಡ ಅಂತ ಹೇಳೋದಿಲ್ಲ. ನೀವು ಕಷ್ಟಪಟ್ಟು ಮೂವಿ ಮಾಡಿದೀರಾ, ಮಾಡಿ ಒಳ್ಳೇದಾಗ್ಲಿ. ಆದ್ರೆ ಕೆಲವೊಂದು ಸಂದೇಶಗಳು ಜನಕ್ಕೆ ಯಾವ ರೀತಿ ತಲುಪುತ್ತೆ ಅನ್ನೋದು ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ. ಹೌದು, ಒಂದ್ ನಿಮಿಷ ಹಾಕೋ ನಾವು ರೀಲ್ಸ್ ಗೆ ಕೂಡ ವ್ಯೂಸ್ ಬಂದಿಲ್ಲ, ಫಾಲೋವರ್ಸ್ ಬಂದಿಲ್ಲ ಅಂದ್ರೆ ಅಥವಾ ಕಮೆಂಟ್ ಬಂದಿಲ್ಲ ಅಂದ್ರೆ ಬೇಜಾರಾಗುತ್ತೆ ಅಂತ ಹೇಳ್ತೀರಾ. ನಿಜ, ಇಲ್ಲ ಅಂತ ಹೇಳಲ್ಲ. ಅದ್ರಲ್ಲಿ ಬ್ಯಾಡ್ ಕಮೆಂಟ್ ಬಂದಾಗ ನೀವು ರಿಯಾಕ್ಟ್ ಹೇಗೆ ಮಾಡ್ತೀರಾ, ನಾನು ರಿಯಾಕ್ಟ್ ಹೇಗೆ ಮಾಡ್ತೀನಿ ಅನ್ನೋದು ಎಲ್ಲರಿಗೂ ಗೊತ್ತಲ್ವ ಮೇಡಮ್. ನಾನು ಹೇಳೋದೇನು ಗೊತ್ತಾ ಮೇಡಮ್, ಮಾಡಿಸಿ ಬೇಡ ಅಂತ ಹೇಳಲ್ಲ. ಅವ್ನು ದುಡ್ಡಿಸ್ಕೊಂಡು ಮಾಡ್ತಾನೋ, ದುಡ್ಡಿಲ್ಲದೆ ಮಾಡ್ತಾನೋ, ಅವ್ರು ವೈಯಕ್ತಿಕವಾಗಿ ಬಂದ್ ಮಾಡ್ತಾನೋ. ಬಟ್ ಬೇರೆ ಜನಗಳಿಗೆ ತಪ್ಪು ಸಂದೇಶ ಕೊಡಬಾರ್ದು. ನಾನು ಹೇಳೋದು ಇಷ್ಟೇನೆ, ಏನಾದ್ರೂ ಮಾಡಿ, ಒಳ್ಳೇದ್ ಮಾಡಿ. ಆಮೇಲೆ ಬೇರೆಯವ್ರು ಯಾರು ಮಾಡಿಲ್ವಾ ಅಂತ ಹೇಳ್ತೀರಾ. ಯಾರ್ಯಾರು ಈ ತರ ಚೀಪ್ ಗಿಮಿಕ್ ಎಲ್ಲ ಮಾಡಾರ ಮೇಡಮ್? ಹೇಳಿ ಮೇಡಮ್, ಚೀಪ್ ಗಿಮಿಕ್ ಏನಾದ್ರು ಮಾಡಿದಾರ? ಇವನ್ ತರ ಮಾಡಿದಾರ? ಈಗ ಅದ್ಯಾರ ಗಂಗಕ್ಕ ಬಂದು, ಅದ್ಯಾರ ಕಣ್ಣಂಗಡಿ ಅಂತ ಸವಿತಾ ಬಂದು ಅವರೆಲ್ಲ ಮಾಡಿದ್ರು. ಅವರೆಲ್ಲ ಅವ್ರು ಹೆಂಗಿದ್ರು ಹಂಗೆ ತೋರಿಸಿದ್ರು. ಇವನು ಅಮ್ಕು ಡುಮ್ಕು ನಾನು ಆರ್ಮಿ ತರ ಕಾಯ್ತೀನಿ, ಯಾವ ಆರ್ಮಿ ತರ ಯಾರನ್ನ ಕಾಯ್ದಿದ್ದನು, ಯಾವ ಪೆಟ್ರೋಲ್ ಕುಡಿದು ಹೋಗಿದ್ದನು, ಇದೆಲ್ಲ ಬೇಕಾ? ಸೈಕ್ ಆಗ್ಬಿಡುತ್ತಪ್ಪ ಇವ್ಕೊಂಡು ನೋಡಿದ್ರೆ. ಮೊದ್ಲು ನೀವು ಫಾಲೋ ಮಾಡ್ತಿರಲ್ಲ, ನಿಮ್ಗೆ ಹೇಳ್ಬೇಕು ಮೊದ್ಲಾಗಿ. ಡಿವೋರ್ಸ್ಗೆ ಅರ್ಜಿ ಸಲ್ಲಿಸಿದ ದಳಪತಿ ವಿಜಯ್ ಪತ್ನಿ. ಹೌದು, ಕಾಲಿವುಡ್ನ ಖ್ಯಾತ ನಟ ದಳಪತಿ ವಿಜಯ್ ಸಂಸಾರದಲ್ಲಿ ಬಿರುಕು ಮೂಡಿದೆ. ವಿಜಯ್ ಪತ್ನಿ ಸಂಗೀತ ಅವರು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ವಿಜಯ್ ಅವರಿಗೆ ನಟಿಯೊಬ್ಬರ ಜೊತೆ ಅನೈತಿಕ ಸಂಬಂಧ ಇದೆ ಎಂದು ಆರೋಪಿಸಿ 27 ವರ್ಷಗಳ ದಾಂಪತ್ಯದ ಬಳಿಕ ಅವರು ಡಿವೋರ್ಸ್ ಪಡೆಯೋದಕ್ಕೆ ಮುಂದಾಗಿದ್ದಾರೆ. ಸಂಗೀತ ಅವರು ಈ ರೀತಿಯಾಗಿ ಆರೋಪಿಸಿದ್ದು ಸಿನಿಮಾಗಿಂತಲೂ ಹೆಚ್ಚಾಗಿ ರಾಜಕೀಯದಲ್ಲಿ ವಿಜಯ್ ಅವರು ಈಗ ಆಸಕ್ತಿ ಹೊಂದಿದ್ದಾರೆ. ಆದ್ರೆ ಅವರ ಮೇಲೆ ಅನೈತಿಕ ಸಂಬಂಧದ ಆರೋಪ ಕೇಳಿ ಬಂದಿರುವುದು ರಾಜಕೀಯದ ಹಾದಿಗೆ ಇದು ಕಪ್ಪು ಚುಕ್ಕಿ ಆಗಲಿದೆ. ಈ ವಿಷಯದ ಬಗ್ಗೆ ವಿಜಯ್ ಅವರು ಇನ್ನೂ ಅಧಿಕೃತ ಹೇಳಿಕೆಯನ್ನ ನೀಡೋದು ಬಾಕಿ ಉಳಿದಿದೆ. ನಟಿಯ ಜೊತೆ ವಿಜಯ್ ಅವರಿಗೆ ಅನೈತಿಕ ಸಂಬಂಧ ಇದೆ ಎಂದು ಪತ್ನಿ ಆರೋಪ ಮಾಡಿದ್ದು, ಕೋರ್ಟ್ ವಿಚಾರಣೆ ವೇಳೆ ಆ ನಟಿಯ ಹೆಸರು ಹೊರಬರಲಿದೆ. ಅದ್ರ ಅರ್ಥನೇ ಅವನಿಗೆ ಗೊತ್ತಿಲ್ಲ ಅಮ್ಮ. ಯಾರೋ ಹೇಳ್ಕೊಟ್ಟಿದ್ದನ್ನ ನಿಮ್ ಮುಂದೆ ಹೇಳ್ಬಿಟ್ಟಿದ್ದಾನೆ. ಏನ್ರಯ್ಯ ನಿಮ್ ಹಿಂಸೆ? ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ನಿಮ್ಗೊಂಚೂರು ಮಾನ ಮರ್ಯಾದೆ ಇಲ್ವಾ? ಬೇವರ್ಸಿ ಮುಂಡೆವಾ? ಥೋ ನಿಮ್ ಜನ್ಮಕ್ಕೆ. ಎಂತೆಂತವ್ರಿಗೂ ಸಾವು ಬರುತ್ತೆ, ಸತ್ತೋಗ್ಬಿಟ್ಟು. ಅವ್ರ ಮನೆ ಮಾರ್ಬಿಟ್ಟು ಸಿನಿಮಾ ತೆಗ್ದವ್ರೆ. ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ ಈ ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕು. ಅಣ್ಣ, ಹುಡುಗಿರು ಮದುವೆ ಆದ್ಮೇಲೆ ಆಗ್ತಾರೆ ಆಂಟಿ. ಅಣ್ಣ, ಹುಡುಗಿರು ಮದುವೆ ಆದ್ಮೇಲೆ ಆಗ್ತಾರೆ ಆಂಟಿ. ಈ ಸಿನಿಮಾ ನೋಡಿದೆ ನನ್ಗೆ ಅರ್ಜೆಂಟ್ ಬೇಕು ಅಂತ ಅರ್ಧ 90 ಗಾರೆ ಕೆಲಸ ಮಾಡಕ್ ಬೇಕು ಸಿಮೆಂಟು. ಅಣ್ಣ, ಗಾರೆ ಕೆಲಸ ಮಾಡಕ್ ಬೇಕು ಸಿಮೆಂಟು. ಈ ಸಿನಿಮಾ ನೋಡಿದವ್ರೆಲ್ಲ ಹಾಕಿ ಅಣ್ಣನಿಗೆ ಕಮೆಂಟು. ಸೂರ್ಯ ಅಣ್ಣನಿಗೆ, ಸೂರ್ಯ ಅಣ್ಣನಿಗೆ ಉಗೇ ಮಾದಪ್ಪ, ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜಿಮಲೆ 77 ಮಲೆಯಲ್ಲಿ ತಪ್ಪದೆ ನಾಟ್ಯ ಆಡುವಂತ ನಮ್ಮ ಮುದ್ದು ಮಾದಪ್ಪನಿಗೊಂದ್ಸಲಿ ಉಗೇ. ಯಾವುದಕ್ಕೂ ಎದುರುಬೇಡ. ಅಕಸ್ಮಾತ್ ಲೈಫಲ್ಲಿ ದೊಡ್ಡ ಅವಮಾನ ಆದ್ರೆ ಏನ್ ಮಾಡ್ಬೇಕು ಸರ್? ದೊಡ್ಡ ಅವಮಾನ ಆದ್ರೆ ಒಬ್ಬನೇ ಕುತ್ಕೊಂಡು ಯೋಚನೆ ಮಾಡು. ದೊಡ್ಡ ಅವಮಾನ ಆಗಿದೆ, ಒಂದಿನ ಬೈದವನು ಸತ್ತೋಗ್ತಾನೆ, ನೀನು ಸತ್ತೋಗ್ತೀಯ. ಈ ವರ್ಷ RCB ಕಪ್ ಗೆಲ್ತೋ. ನಮ್ ಕಿಚ್ಚ ಬಾಸ್ ಮೂವಿ ಅಭಿಮಾನಿಗಳ ಮನಸ್ಸನ್ನೇ ಗೆಲ್ತೋ. ಅದಕ್ಕೆ ಹೇಳೋದು, ಅಭಿನಯ ಚಕ್ರವರ್ತಿ, ಬಾದ್ಶಾ, ಕಿಚ್ಚ, ನಕ್ಕನ್ ಬಾಸ್ತು ಲಾಸ್ಟ್ ಸೈಕ್ ಡೈಲಾಗು ದಮ್ಮೊಡೆದ್ ಕಮ್ಮಿ ಮಾಡ್ಬೇಕಲ್ಲೇ. ನಮಗೆಂದೆಂದು ನಾಯಕ ನೀನೇ ದಾದಾ. ಯಾರು ಗೊತ್ತಾ? ನಕ್ಕನ್ ಅಲ್ಟಿಮೇಟ್ ಮೂವಿ ಬಾಸ್, ವಿ ಲವ್ ಯು. ಮೋಸ ಮಾಡಿದವ್ರಿಗೆ ಒಳ್ಳೆ ಕಾಲ ಅನ್ನೋದಕ್ಕೆ ಮತ್ತೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಯಾಕಪ್ಪ ಅಂತಂದ್ರೆ ಇವತ್ತು ನೋಡ್ರಿ, ಹುಡುಗಿಯರು ಎಷ್ಟು ಮೋಸ ಮಾಡಿ ಎಷ್ಟು ಬತ್ತಿಗೆ ಬೆಳಿತಾರೆ ಅನ್ನೋದು ವಿಚಾರ ಮಾಡಿಬಿಡ್ರಿ ನೀವು. ಯಾಕಪ್ಪ ಅಂದ್ರೆ ಇಲ್ಲಿ ಮೋಸ ಮಾಡಿದಂಥವ್ರಿಗೆ ಒಳ್ಳೆ ಕಾಲ ಐತೇನ ಅನ್ಸ್ಬಿಡ್ತೈತೆ ಪಾಪ. ಯಾಕಪ್ಪ ಅಂದ್ರೆ ಮೋಸ ಮಾಡ್ಲಾರ್ದೇನೆ ರಕ್ಷಿತ್ ಶೆಟ್ಟಿ ಇವತ್ತು ಎಲ್ಲ ನೋವುಗಳನ್ನು ತಿನ್ಕೊಂಡು ಬರೀ ಸಿನಿಮಾಗಳನ್ನು ಮಾಡ್ಕೋತ ಕುಂತಾನ. ಆದರೆ ಈ ಅಮ್ಮ ರಶ್ಮಿಕಾ ಮಂದಣ್ಣ ನೋಡಿದ್ರೆ ಬಾಲಿವುಡ್ಡು, ಹಾಲಿವುಡ್ಡು ಎಲ್ಲ ಹುಡ್ಡು ಗುಡ್ಡ ಏರಿಕೆ ಕೆಳಗೆ ಇಳಿದು ಇವತ್ತು ಜೀವನದೊಳಗೆ ಮದುವೆ ಮಾಡ್ಕೊಳಕ್ಕೆ ನಿಂತು ಬಿಟ್ಟಾಳೆ. ಏನು ಭರ್ಜರಿ ಮದುವೆ ನೋಡ್ಬೇಕು ಸಿದ್ಧತೆ ಹೆಂಗೆ ನಡೆಯುತ್ತೆ. ಒಂದಕ್ಕಿಂತ ಒಂದು ಟಾಪ್ ಕಾರ್ಯಕ್ರಮಗಳು ಎಲ್ಲ ಏನೇನೋ ಮಾಡಾಕತ್ತಾರಂತ ಅದ್ರ ಬಗ್ಗೆ ಭಾಳಷ್ಟು ಚರ್ಚೆ ನಡೆದು ಬಿಟ್ಟೈತೆ. ಆದರೂ ಕೂಡ ಒಳ್ಳೆಯವರಿಗೆ ಕಾಲ ಇಲ್ಲಪ್ಪ, ಮೋಸ ಮಾಡಿ ಬದುಕೋರಿಗೆ ಕಾಲ ಐತೆ ಅನ್ನೋದಕ್ಕೆ ಇದು ಮತ್ತೊಂದು ಉದಾಹರಣೆ. ಯಾಕಪ್ಪ
ಯಾಕಪ್ಪ ಅಂದ್ರೆ ಮೋಸ ಮಾಡಿನೇ ಆಕಿ ಮುಂದೋಗ್ಯಾಳ. ಬಟ್ ಅಲ್ಲಿ ಹೋಗಿ ಅದೇ ಕೆಲಸ ಮಾಡಬೇಡವ, ಚಲೋ ಇರು, ಅಲ್ಲೆರ ಚೆನ್ನಾಗಿರು, ಕನ್ನಡದ ಮಹಿಳೆಯರ ಮರ್ಯಾದೆಯನ್ನು ಉಳಿಸು. ಅದು ನಿನ್ನ ವೈಯಕ್ತಿಕ ಜೀವನ ಏನೋ ಮಾಡಕ್ ಬರಂಗಿಲ್ಲ. ಕೆಲವೊಬ್ರು ಮದುವೆ ಆಗಿ ಬಿಟ್ಟು ಹೋದಾರ ಅದರ ಪಾಪ ನೀನಾರ ನಿಶ್ಚಿತಾರ್ಥ ಆದ್ಮಕ್ ಹೋಗಿ ಅಷ್ಟ ಒಂದು ದೊಡ್ಡ ಪುಣ್ಯ ಅನ್ಕೊಂಡು ಸುಮ್ಮನೆ ಇರ್ತೀವಿ. ಬಟ್ ಅಲ್ಲೆರ ಹೋಗಿ ಚಲೋ ಇರೋ, ಅವ್ರಿಗೂ ಹಂಗೆ ಮಾಡಕ್ಕೆ ಹೋಗ್ಬೇಡ ಪಾಪ. ಈಗ ರಕ್ಷಿತ್ ಶೆಟ್ಟಿ ಅವರು ಮರಿಬೋದು, ಏನೂ ಮಾಡೋಕ್ಕಂಗಿಲ್ಲ. ಯಾಕಪ್ಪ ಅಂದ್ರೆ ಇವತ್ತು 25-22 ವಯಸ್ಸಿಗೆಲ್ಲ 10-6 ಬ್ರೇಕಪ್ ಆಗಿರ್ತಾವೆ, ಅದ್ರಾಗ ಏನು ತೊಂದರೆ ಇಲ್ಲ. ಬಟ್ ರಕ್ಷಿತ್ ಶೆಟ್ಟಿ ತಂದೆ ತಾಯಿ ಏನದಾರಲ್ಲ ಅವರು ಮರಿಬೇಕಂದ್ರೆ ಸ್ವಲ್ಪ ಭಾಳ ಕಷ್ಟ ಆಗ್ತೈತಿ. ನೀನು ಪಾಪ ರಕ್ಷಿತ್ ಶೆಟ್ಟಿ ಅವ್ರನ್ನ ನೀನು ಹೆಸರು ಮಾಡ್ಕೊಳಕ ಕಲಾವಿದೆ ಆಗಾಕ ಬಳಸ್ಕೊಂಡು ಅದಾದ ನಂತರ ನಿಶ್ಚಿತಾರ್ಥ ಮಾಡಿಕೊಂಡು ನಿಶ್ಚಿತಾರ್ಥವು ನಿನಗೆ ಆಫರ್ಗಳು ಜಾಸ್ತಿ ಬರ್ಬೇಕಾದ್ರೆ ನಿಶ್ಚಿತಾರ್ಥವನ್ನು ಮುರ್ಕೊಂಡು ಇವತ್ತು ದೊಡ್ಡವ್ರ ಜೊತೆಗೆ ಮದುವೆ ಆಕೈತಿ, ಏನು ತೊಂದರೆ ಇಲ್ಲ, ಶುಭವಾಗಲಿ, ಚಲೋ ಇರು. ಬಟ್ ಅಲ್ಲಿ ಹೋಗಿ ಆ ಕೆಲಸ ಮಾಡಿ ಕನ್ನಡದ ಮರ್ಯಾದೆ ಕಳಬೇಡ ಅಂತ ಇಷ್ಟ ಕೇಳಕತ್ತೀವಿ.